ಸರಿ, ಈಗ ಇನ್ನೊಂದು ಆಟ. ಹೆಂಡತಿ ಅಂದ್ರೆ ಗಂಡನ ಮಗು ತರ ನೋಡ್ಕೊಳ್ಳೋಳು. ಹೌದು. ಹೆಂಡತಿ ಅಂದ್ರೆ ಗಂಡನ ಎಲ್ಲಾ ಕೆಲ್ಸದಲ್ಲೂ ಸಹಾಯ ಮಾಡೋಳು. ಹೌದು. ಹೆಂಡತಿ ಅಂದ್ರೆ ಕೆಲಸ ಮಾಡ್ತಾ ಮಾಡ್ತಾ ಗಂಡನ ಕೇರ್ ಮಾಡೋಳು. ಸಿಂಪಲ್ ಆಗಿ ಹೇಳ್ಬೇಕು ಅಂದ್ರೆ ಇರೋದೆರಡೇ ಕೈ, 10 ಕೈ ಮಾಡೋ ಕೆಲ್ಸನ ಒಬ್ಳೆ ಮಾಡೋಳು ಹೆಂಡತಿ ಅಲ್ವಾ? ಈಗ್ಲೂ ಅದೇ ತರದ ಆಟ. ಏನ್ ಮಾಡ್ಬೇಕು ಅಂದ್ರೆ ಗಂಡನ್ ಶರ್ಟ್ ಬಟನ್ನ ಒಂದೇ ಒಂದ್ ಕೈಯಲ್ಲಿ ಬಿಚ್ಚಬೇಕು, ಒಂದೇ ಒಂದ್ ಕೈಯಲ್ಲಿ ಹಾಕ್ಬೇಕು. ಯಾರು ಬೇಗ ಹಾಕ್ತಾರೆ ನೋಡೇ ಬಿಡೋಣ. ಬೇಡ ಬೇಡ, ನಂಗೆ ಯಾಕೋ ಆಟ ಬೇಡ ಅನ್ಸ್ತೈತೆ. ನನಗೂ ಅಷ್ಟೇ ಯಾಕೋ ಬೇಡ ಅಂತಾನೆ ಅನಿಸ್ತೈತೆ. ಯಾಕೆ ಬೇಡ ಅಂತೀನಿ? ಯಾಕಂದ್ರೆ ನಾಳೆಯಿಂದ ನಾನು ಶರ್ಟ್ ಹಾಕಲ್ಲ, ಟೀ ಶರ್ಟ್ ಹಾಕ್ತೀನಿ. ಅದಕ್ಕೆ ಬಟನ್ ಇರಲ್ಲ. ಅದಕ್ಕೆ ಆಗ್ತಾನೆ ಟೀ ಶರ್ಟ್ನ. ಇವ್ ದೊಡ್ಡ ಮಹಾರಾಜ. ಇವನನ್ನು ಒಪ್ಸೋದಕ್ಕೆ ಮನೆಯವರೆಲ್ಲ ಬರ್ಬೇಕಂತೆ. ಆಟ ಚೆನ್ನಾಗಿದೆ, ಆಡ್ಲಾ? ಏನವ ರಶ್ಮಿ, ನಿನ್ಗೆ ಒಪ್ಗೆನಾ? ದೊಡ್ಡವ್ರು ಏನು ಹೇಳ್ತಿರೋ ಅದಕ್ಕೆ ನಾನು ಒಪ್ಕೋತೀನಿ. ಇದು ಮಗಳ ಮಾತು ಅಂದ್ರೆ. ಆಡ್ಸವ ನೀನು. ಇಲ್ಲ, ನಮ್ಮ ಪಾರನ್ನು ಆಟ ಆಡ್ತಾಳೆ. ನಾವೆಲ್ಲರೂ ಸೇರ್ಕೊಂಡು ಆಟ ಆಡಿಸ್ತೀವಿ. ಶುರು ಮಾಡುವ. 1 2 3. ಮಾವ, ಯಾಕೆ ಹಿಂಗ್ ನೋಡ್ತಿದ್ಯಾ? ಬಾರು, ಕಚ್ಕುಳಿ ಐತೈತೆ ಬಾರು. ನಾನೇನು ಮಾಡೇ ಇಲ್ಲ. ಕಚ್ಚುಗುಳಿ ಅಂತಿದ್ಯಾ? ತೆಪ್ಪಾಯ್ತು ಬಿಟ್ಬಿಡು ಬಾರು. ಪಾರು, ಕಚ್ಚುಗುಳಿ ಕೊಟ್ರು ಬೀಳ್ದೆ ಇರೋ ತರ ಒಂದು ಐಡಿಯಾ ಕೊಡ್ಲಾ? ಹೇಳು. ಬೀಳಿಸ್ಕೊಂಡೆ ಕಚ್ಚುಗುಳಿ ಕೊಟ್ಬಿಡು. ರಶ್ಮಿ, ನಿಮ್ಮ ಅತ್ತಿಯನ್ ನೋಡವ. ಅವಳು ಆಗ್ಲೇ ಆಟ ಮುಗಿಸ್ತಾ ಇದ್ದಾಳೆ. ನೀನ್ ಬೇಗ ಆಟ ಮುಗಿಸು. ಯಾಕೆಂದ್ರೆ ನನ್ನ ಮನೆ ಸೊಸೆನೇ ಗೆಲ್ಬೇಕು. ಅಂಕಲ್, ನನಗೆ ಅಭ್ಯಾಸ ಇದೆ. ಡೈಲಿ ನನ್ನ ಗಂಡನ ನಾನೇ ಅಲ್ವಾ ರೆಡಿ ಮಾಡೋದು. ಗಂಡ ಹೆಂಡತಿ ಅಂದ್ರೆ ಇದು. ನೋಡ್ಲಾ ಸೀನಾ, ಅವರಿಂದ ನೋಡ್ ಕಲಿಯೋದು ನೀನ್ ತುಂಬಾ ಐತೆ. ಗುಂಡು, ನೀನು ದೊಡ್ಡೋರೇ ಗೆಲ್ಲಿ ಅಂತ ನಾನೇ ಬೇಕಂತ ನಿಧಾನಕ್ಕೆ ಹಾಕ್ದೆ. ಅದಕ್ಕೆ ಮಾದಪ್ಪಣ್ಣ, ನಿನ್ ಸೊಸೆ ಕಲ್ತ್ಬಿಟ್ಲು ಬುದ್ಧಿಯ. ಇನ್ನು ಶಾಸ್ತ್ರಕ್ಕೆಲ್ಲ ತಯಾರಿ ಮಾಡ್ಕೋಬೇಕು. ಹಿಂಗೆ ಹಾಕೊಂಡಿದ್ರೆ ನಡಿ ಹೋಗಮ್ಮ. ಮಾದಪ್ಪಣ್ಣ, ಶಾಸ್ತ್ರ ಇವತ್ತೇ ಅಲ್ವಾ? ನಾವು ಹೋಗ್ಬಿಟ್ಟು ರೆಡಿ ಮಾಡ್ಕೋತೀವಿ. ಇಡೀ ಮನೆನೇ ನಿಮ್ದು ಕಣ್ರವ. ನಿಮ್ಮ ಮನ್ಸಿಗೆ ಹೆಂಗೆ ಬರುತ್ತೋ ಹಂಗೆ ರೆಡಿ ಮಾಡಿ. ನನ್ನ ಮಗ ಸೊಸೆ ಇಬ್ರು ಚೆನ್ನಾಗಿರ್ಬೇಕಷ್ಟೇ. ಸರಿ ಬನ್ರೆ. ಅಪ್ಪಯ್ಯ, ಕರ್ಕೊಬಂದೀವಿ ನೋಡು. ನಮಸ್ಕಾರ ಯಜಮಾನ್ರೆ. ನನ್ನಿಂದ ಏನಾಗಬೇಕಾಗಿತ್ತು? ಅದು ಈಟೊತ್ನಲ್ಲಿ ಕರೆಸಿವ್ರಿ. ವಿನಾಶ ಕಾಲಕ್ಕೆ ಹೊತ್ತೆ ಹಾಕೋಬೇಕು ಗೌಡ. ಮನೆ ಕಟ್ಟೋದಕ್ಕೆ ರಾಹುಕಾಲ ನೋಡಬೇಕು, ಕೆಡುವುದಕ್ಕೆ ಯಾಕೆ ಅಲ್ವಾ? ಯಾರ ಮನೆ ಬರಬೇಕು ಹೇಳಿ? ನೀವು ಹೇಳಿದ್ಮೇಕೆ ಮುರಿದಾಕದೆಯಾ? ಛತ್ರಿ, ಒಂದು ವಿಷಯದಲ್ಲಿ ಖುಷಿ ಆಗುತ್ತೆ ಕಣೋ. ನಮ್ಮ ಸುತ್ತಮುತ್ತ ಇದ್ದವರೆಲ್ಲ ಸೀದಾ ನರಕಕ್ಕೆ ಹೋಗ್ತಾರೆ ನಾವು. ಯಾಕಂದರೆ ಒಬ್ರಿಗೂ ಒಳ್ಳೆ ಕೆಲಸ ಗೊತ್ತೇ ಇಲ್ವಲ್ಲ. ಯಥಾ ರಾಜ
ತಥಾ ಪ್ರಜಾ ಎಲ್ಲ ನಿಮ್ದಳ್ಳಾಗೇನೆ ಬೆಳೆದಿರೋದಲ್ವ ದಣಿ. ಅಪ್ಪಯ್ಯ ಸತ್ತಾದ್ಮೇಲೆ ಸ್ವರ್ಗಕ್ಕೆ ಹೋಯ್ತೀವೋ ನರ್ಕಕ್ಕೆ ಹೋಯ್ತೀವೋ ಕಂಡವ್ರು ಯಾರು? ಇದ್ದಾಗ್ಲೇ ತಲೆ ಒಡೆದಾದ್ರೂ ಸರಿ, ಕತ್ತು ಕತ್ತರಿಸಾದ್ರೂ ಸರಿ, ಸ್ವರ್ಗನ ಅನುಭವಿಸ್ಬೇಕು ಅಂತ ನಿನ್ನಿಂದನೇ ಅಲ್ವೇ ಅಪ್ಪಯ್ಯ ನಾವೆಲ್ಲ ಕಲ್ತಿರೋದು. ಅಂತ ಕಳ್ತನ ಮಾಡಕ್ಕೆ ಹೋದಾಗ ಕೆಮ್ದಂಗೆ ಆಗಬಾರ್ದು ಅಲ್ವಾ? ಏನಂತೀಯ ಗೌಡ? ನೀವೇನೇ ಹೇಳ್ರಿ ಅದಕ್ಕೆ ನಾನು ಹೂ ಅಂತೀನಿ. ಅದಕ್ಕೆ ಅಲ್ವೇನೋ ನಿನ್ನನ್ನು ಕರೆಸಿರೋದು. ಅದೇನು ಮಾಡ್ಬೇಕು ಹೇಳಿ ಯಜಮಾನ್ರೆ? ಆ ಶಿವು 2ನೇ ಸಲ ಸಾಲ ತಗೊಂಡಾಗ ಹೊಸ ಪತ್ರಕ್ಕೆ ಸಹಿ ಹಾಕ್ಕೊಂಡಿದ್ಯಲ್ಲ, ಎಲ್ಲವೂ? ತಕೊಳ್ಳಿ. ಎಲ್ಲ ಖಾಲಿ ಪತ್ರಕ್ಕೆ ಸಹಿ ಹಾಕಿದ್ದಾನೆ ಪಾಪ ನಮ್ಮ ಶಿವು. ದಣಿಗಳೇ, ಸಿಗೋದು ಒಳ್ಳೆ ಮುನ್ಸು. ನೀವೇನಾರ ನೀನು ಉಣ್ಬೇಕು ಗುಂಡಿ ತೋಡು ಅಂದ್ರೆ ಕೇಳೋಕೆ ಮುಂಚೆನೇ ಗುಂಡಿ ತೋಡ್ಕೊಂಡ್ಬಿಟ್ಟಿರ್ತಾನೆ. ತಂಗಿ ಮದುವೆ ಮಾಡಲೇಬೇಕು ಅನ್ನೋ ಹಠ ಇತ್ತಲ್ಲೋ, ಅದು ಈ ಕೆಲಸ ಮಾಡಿಸಿದೆ. ಈ ಹಠ ಅನ್ನೋದು ಜನಗಳಿಗೆ ಬಂದ್ಬಿಟ್ರೆ ಏನು ಬೇಕಾದರೂ ಮಾಡ್ತಾರೆ. ಅಂಥ ಟೈಮ್ ಇದ್ದರೆ ಸಾಕು, ನಮ್ಮ ಬೇಳೆ ಅವ್ರ ಮನೇಲಿ ಬೇಯ್ತಾ ಇರುತ್ತೆ ಅಲ್ವಾ? ಇಷ್ಟು ಸಾಕು ಆ ಶಿವು ಸರ್ವನಾಶ ಆಗೋದಕ್ಕೆ. ನೀನು ಈ ಪೇಪರ್ ತೊಗೊಂಡೋಗಿ ನಾನು ಹೇಳೋ ಲಾಯರ್ ಹತ್ರ ಕೊಡು. ಅವರು ಇದಕ್ಕೇನೇನು ತುಂಬಿಸ್ಬೇಕು ಅಂತ ಹೇಳ್ತಾರೆ. ಹೇಳೋದೇನು ಅವರೇ ಎಲ್ಲ ಬರ್ಕೊಡ್ತಾರೆ. ಅಪ್ಪಯ್ಯ ಏನಂತ ಬರ್ಸ್ತೀಯ ಅಪ್ಪಯ್ಯ? ನನ್ನ ಜೀವನದಲ್ಲಿ ತುಂಬ ಖರ್ಚಿನ ಅವಶ್ಯಕತೆ ಇತ್ತು. ಅದಕ್ಕೋಸ್ಕರ ದಾಸೇಗೌಡರ ಹತ್ರ 10 ಲಕ್ಷ ರೂಪಾಯಿ ಸಾಲ ತೊಗೊಂಡಿದ್ದೀನಿ. ಅದಕ್ಕೆ ಪೂರಕವಾಗಿ ನನ್ನ ಮನೆ ಪತ್ರಗಳನ್ನು ಅವ್ರಿಗೆ ಅಡ ಇಟ್ಟಿದ್ದೀನಿ. ಅವರು ಯಾವಾಗ ಬೇಕಾದರೂ ದುಡ್ಡನ್ನು ವಾಪಸ್ ಕೇಳಬಹುದು. ಅಂಥ ಸಮಯದಲ್ಲಿ ನನ್ನಿಂದ ದುಡ್ಡು ಕೊಡೋದಕ್ಕೆ ಸಾಧ್ಯವಾಗದೇ ಇದ್ದ ಪಕ್ಷದಲ್ಲಿ ನನ್ನ ಮನೇನ ಅವರು ಜಪ್ತಿ ಮಾಡಬಹುದು. ಅದಕ್ಕೆ ನನ್ನ ವಿರೋಧವಿಲ್ಲ ಅಂತ ಲಾಯರ್ ಬರೀತಾರೆ. ಅದಕ್ಕೆ ಪೂರಕವಾಗಿ ಚೆಕ್ಗಳಿಗೆ, ಪ್ರಾಮಿಸರಿ ನೋಟ್ಗಳಿಗೆಲ್ಲ ಸಹಿ ಹಾಕಿದಾನಲ್ಲ, ಅಷ್ಟು ಸಾಕು. ಆಗಲಿ ಬಿಡಿ ಯಜಮಾನ್ರೆ, ನೀವು ಹೇಳ್ದಂಗೆ ಮಾಡ್ತೀನಿ. ಆದರೆ ಒಂದು ಮಾತು, ಸಾಲ ಕೊಟ್ಟಿದ್ದು ಈಗಲ್ಲ, 1.5 ವರ್ಷದ ಮುಂಚೆನೇ. ಆಗಾಗ ಸಾಲ ವಾಪಸ್ ಕೇಳ್ತಿದ್ದೆ, ನೋಟಿಸು ಕಳಿಸ್ತಿದ್ದೆ, ಯಾವುದಕ್ಕೂ ಉತ್ತರ ಇಲ್ಲ ಅಂತ ಹೇಳು. ಆಮೇಲೆ ಅವನ ಮನೆಗೆ ಶ್ರದ್ಧಾಂಜಲಿ ನಾನು ಮಾಡ್ತೀನಿ. ನೀವೇನೇ ಹೇಳಿದ್ರು ಚಾಚು ತಪ್ಪದೆ ಮಾಡ್ತೀನಿ. ಆದರೆ ನನಗೇನು ಆಗ್ದಂಗೆ ನೋಡ್ಕೋಬೇಕು. ದಾಸೇಗೌಡ, ನಮ್ಮ ದಣ್ಗಳು ಅಂದರೆ ಏನಂತ ತಿಳ್ಕೊಬಿಟ್ಟಿದೆಯೇ? ಅವ್ರಿಗೆ ಏನೇ ತೊಂದರೆ ಆದರೂ ಅವ್ರು ನಮ್ದವ್ರು ಮಾತ್ರ ಕೈಯೇ ಬಿಡೋಕ್ಕಿಲ್ಲ. ಸರಿ ಯಜಮಾನ್ರೆ, ನಾಳಿಕೆ ಒಯ್ತೀನಿ, ಬರಲೇ? ಅಪ್ಪಯ್ಯ ಹಂಗಾರೆ ಮುಂದಿನ ದಾರಿ? ಶಿವು ಮನೆ ಹರಾಜ್. ಏನ್ ಶಾರದಮ್ಮ, ನಿಮ್ಮೂರಲ್ಲಿ ಒಂದು ಹೋಟ್ಲು ಓಪನ್ ಇಲ್ವಲ್ಲ? ಹಳ್ಳಿ ಅಲ್ವಾ ಮೇಡಮ್ ಅವರೇ, 7-7:15ಗೆಲ್ಲ ಊಟ ಮಾಡಿ ಮಲಗಿಬಿಡ್ತಾರೆ. ಬೇಗ ಮಲಗಿ ಬೇಗ ಹೇಳೋದೇ ಹಳ್ಳಿ ಜೀವನ. ಬೆಂಗಳೂರು ಆಗಿದ್ರೆ ಮಧ್ಯರಾತ್ರಿ ಆರ್ಡರ್ ಮಾಡಿ ಮನೆ ಬಾಗಿಲಿಗೆ ಊಟ ತರಿಸ್ಬೋದಾಗಿತ್ತು. ಬಟ್ ಇವಾಗ ಏನ್ ಮಾಡ್ಬೇಕು ಗೊತ್ತಾಗ್ತಾ ಇಲ್ಲ. ಹೇಳೋಣ. ಒಂಚೂರು ಹಾಳು ಮಾಡ್ಬೇಡಿ ಕಣ್ರಲ್ಲ, ಎಲ್ಲಾನು ಕೊಟ್ಬಿಟ್ಟೆ ಬನ್ನಿ. ತುಂಬಾ ಕಷ್ಟಪಟ್ಟು ಮಾಡ್ಸಿರೋ ಅಡಿಗೆ. ಊರ್ ಜನರಿಗೆಲ್ಲ ಕೊಟ್ಟು ಬರ್ತಾ ಇದ್ದೀವಿ. ಇನ್ನೊಂದು 5-6 ಉಳ್ದೈತೆ ಅಟೆಯ. 5-6 ಊಟ ಅನ್ಕೊಂಡು ಬಿಸಾಡ್ಬಿಟ್ಟಿರಾ? ಅನ್ನ ಯಾರು ಕಂಡ್ರಲ್ಲ? ಎಲ್ಲದು ಉಂಟೆ. ನಾನು ನಾವು ಚಿಕ್ಕವರಿದ್ದಾಗ ರಾತ್ರಿ ಮಿಕ್ಕಿದ ಅನ್ನನ ಬೆಳಗ್ಗೆ ರೊಟ್ಟಿ ಮಾಡ್ಕೊಂಡು ತಿನ್ಕೊಂಡ್ ಬಂದಿರೋರು ನಾವು. ಅನ್ನಕ್ಕೆ ಮರ್ಯಾದೆ ಕೊಟ್ಟೆ ಕೊಡ್ತೀವಿ. ಒಳ್ಳೇದು ಕಂಡ್ರಲ್ಲ. ಸರಿ ನೋಡಿ, ಯಾರನ್ನ ಸಿಗ್ತಾರೆ. ಆಯ್ತಣ್ಣ ಖಾಲಿ ಮಾಡ್ಕೊಂಡೇ ಬರ್ತೀವಿ. ನನ್ನ ಮಗಳ ಮದುವೆಗೆ ನಿಮ್ಮೆಲ್ರೂ ಕರೆದೆ. ಬಂದಿದ್ರೆ ನೀವೆಲ್ಲರೂ ಅಲ್ಲೇ ಊಟ ಮಾಡ್ಬೋದಾಗಿತ್ತಲ್ವಾ? ಶಾರದಮ್ಮ, ನೀನು ನಮ್ಗೆಲ್ಲ ನಿನ್ ಮಗಳು ಮದ್ವೆ ಊಟ ಹಾಕಿಸ್ತೀನಿ ಅಂತ ಹೇಳಿ ನೀನೇ ನಿನ್ ಮಗಳು ಮದ್ವೆ ಊಟ ಮಾಡಿಲ್ಲ ನೋಡು. ನಾನಿದ್ದಿದ್ದ ಪರಿಸ್ಥಿತಿಯಲ್ಲಿ
ನನಗೆ ಊಟ ಮಾಡೋ ಅವಕಾಶನೇ ಸಿಗಲಿಲ್ಲ. ಎಲ್ಲರೂ ಮಕ್ಕಳು ಮದುವೆ ಅಂದರೆ ಪರಿಚಯ ಇರೋ 100 ಜನಕ್ಕೆ ಕರೆದು ಊಟ ಹಾಕ್ಸ್ತಾರೆ. ಆದರೆ ನಾವು ಶಾರದಮ್ಮನ ಮಗಳು ಮದುವೆಗೆ ಬಂದು ಹೋಟ್ಲು ಹುಡ್ಕೋ ಹಾಗಾಯಿತು. ಅಯ್ಯೋ, ನನ್ನಿಂದ ನಿಮಗೆಲ್ಲ ಇಷ್ಟೊಂದು ತೊಂದರೆ ಆಯ್ತಲ್ಲ. ಸುಮ್ಮನೆ ತಮಾಷೆಗೆ ಹೇಳ್ದೆ ಬಿಡು ಶಾರದಮ್ಮ. ಒಂದೊತ್ತು ಊಟ ಮಾಡಿಲ್ಲ ಅಂದರೆ ಏನೂ ಆಗಲ್ಲ. ಇಲ್ಲ ಕಣವ, ಹಂಗೆ ಅನ್ಬೇಡ್ರಿ. ಒಂದಲ್ಲ ಒಂದೇನೋ ಆಯ್ತದೆ. ಅನ್ನದ ಋಣ ನಮಗಿದ್ರೆ ಆ ಅನ್ನನೇ ನಮ್ಮನ್ನು ಹುಡ್ಕೊಂಡು ಬರ್ತದೆ. ಯೋಚನೆ ಮಾಡಬೇಡಿ. ಡ್ರೈವರ್, ಸ್ವಲ್ಪ ಗಾಡಿ ನಿಲ್ಸು. ಏನಪ್ಪ, ಇಲ್ಲಿ ಯಾವುದಾದ್ರೂ ಹೋಟೆಲ್ ಓಪನ್ ಇದೆಯಾ? ಇದ್ರೆ ಹೇಳಪ್ಪ, ಊಟಕ್ಕೋಸ್ಕರ ಹೋಟೆಲ್ನ ಹುಡುಕ್ತಾ ಇದ್ದೀವಿ. ಅಕ್ಕ, ನೀವೇನು ತಪ್ಪು ತಿಳ್ಕೊಳಕ್ಕಿಲ್ಲ ಅಂತಂದ್ರೆ ಒಂದು ಮಾತು ಹೇಳ್ತೀನಿ. ಇವತ್ತು ನಮ್ಮ ತಂಗಿ ಮದುವೆ ಆಯ್ತು, ತುಂಬ ಊಟ ಮುಕ್ಕುಟ್ಟದೆ. ಊರಿನವರಿಗೆಲ್ಲ ಕೊಟ್ಟು ಬರ್ತಾ ಇದ್ದೀವಿ. ನೀವು ಬೇಜಾರು ಮಾಡ್ಕೊಂಡಿಲ್ಲ ಅಂದರೆ ಊಟ ತಗೋತೀರಿ ಅಂದ್ರಕ್ಕ? ಅವ್ವ ಮಕ್ಕಳವ, ಈಗ ತಾನೇ ಅನ್ನದ ಋಣ ಅಂತಿದ್ದೆ, ಆಗಲೇ ಅನ್ನನೇ ಕಳಿಸ್ಬಿಟ್ಟೆಲ್ಲವ. ಅದು ನನ್ನ ಮಗಳು ಮದುವೆ ಊಟ. ನಿಜವಾದ ಅನ್ನಪೂರ್ಣೇಶ್ವರಿ ನೀನೇ ಕಣವ. ಅಕ್ಕ, ಅವತ್ತು ಅಣ್ಣ ಅತ್ತಿಗೆ ರೂಮ್ಗೂ ನಾವೇ ಅಲಂಕಾರ ಮಾಡಿದ್ವಿ. ಇವಾಗ ಸೀನಣ್ಣ ರಶ್ಮಿ ಅಕ್ಕನ ರೂಮ್ಗೂ ನಾವೇ ಅಲಂಕಾರ ಮಾಡ್ತಾ ಇದ್ದೀವಿ. ಅದಕ್ಕೇನು ಇವಾಗ? ಅಲ್ಲ, ನಾವ್ ಅಲಂಕಾರ ಮಾಡೋದನ್ನ ನೋಡಿ ತುಂಬಾ ಖುಷಿಯಾಗಿ ನಮ್ ಕೈಲಿ ಅಲಂಕಾರ ಮಾಡಿಸಿದಾರೆ ಅಂತ ನಿಮ್ ಯಾರಿಗೂ ಅನುಮಾನನೇ ಬರ್ತಿಲ್ವಾ? ಯವ್ವ ರತ್ನ, ನೋಡಮ್ಮಿ ನಿನ್ ತಂಗಿ ಎಷ್ಟು ಬುದ್ಧಿವಂತೆ ಆಗೋಳೆ. ಈಗ್ಲೇ ಅವಳ ಆಧಾರ್ ಕಾರ್ಡ್ ತಗೋಬಿಟ್ಟು ದೇವ್ರ ಮನೇಲಿ ಇಟ್ಟು ಈಡ್ಗೈ ಹೊಡಿಬೇಕು. ಸುಮ್ನೆ ಕೊಟ್ಟಿರೋ ಕೆಲಸ ಮಾಡು ಮುದೇವಿ. ಚೋಟು, ಮದುವೆ ಆದ್ಮೇಲೆ ಆಗ್ಬೇಕಾಗಿರೋ ಶಾಸ್ತ್ರ ಇದು. ಕೋಣೆ ಅಲಂಕಾರ ಆಗಿರ್ಬೇಕು ಆಟೆಯ. ನಾವು ಸಂದಾಗ ಮಾಡ್ತೀವಿ ಅಂತ ಏನು ಕಳ್ಸಿರಕ್ಕಿಲ್ಲ, ಗೊತ್ತಾಯ್ತಾ? ನನಗೂ ಗೊತ್ತಿತ್ತು. ನಿಮ್ಮೆಲ್ಲರಿಗೂ ನಾಲೆಜ್ ಎಷ್ಟಿದೆ ಅಂತ ಟೆಸ್ಟ್ ಮಾಡಕ್ ಕೇಳಿದೆ ಅಷ್ಟೇ. ಹಾಗಾದ್ರೆ ಒಂದು ಪ್ರಶ್ನೆ ಕೇಳ್ತೀನಿ, ಉತ್ತರ ಹೇಳು ಆಯ್ತಾ? ಒಂದು ಸಮಾಂತರ ಶ್ರೇಣಿಯಲ್ಲಿ 20 ಪದಗಳಿದಾವೆ. 1 ಮತ್ತು 6ನೇ ಪದದ ಮೊತ್ತ 0. ಶ್ರೇಣಿಯ 3ನೇ ಮತ್ತು 4ನೇ ಪದದ ಮೊತ್ತ 2 ಮತ್ತು 6 ಆಗಿದೆ. ಇದಿಷ್ಟರ ಸಮಾಂತರ ಶ್ರೇಣಿನ ಕಂಡುಹಿಡಿಬೇಕು. ಹೇಳು ಹೇಳು. ಅಕ್ಕ, ಇಷ್ಟುದ ಕ್ವಶನ್ ಇದು ಪ್ರಶ್ನೆನಾ? ನಾನು ಎಲ್ಲ ಹೊಸ ಬಸ್ಸಲ್ಲಿ ಬೈತಾ ಇದ್ದೆ ಅನ್ಕೊಬಿಟ್ಟೆ ಕಣಮ್ಮಿ. ಉತ್ತರ ಕೊಡು ರಮ್ಯಾ. ಅಕ್ಕ, ಗೊತ್ತಿಲ್ವೇ. ಮತ್ತೆ ಇದ್ರ ಬಗ್ಗೆ ಎಲ್ಲ ಕೇಳಿದ್ರೆ ಇಷ್ಟುದ ಮಾತಾಡ್ತೀಯಾ? ನೀನ್ ಈ ತರ ಕ್ವಶನ್ ಕೇಳಿ ಸಿಗಾಕ್ಸ್ತೀಯ ಅಂತ ಗೊತ್ತಿದ್ರೆ ಇದಕ್ಕಿಂತ ಅದನ್ನೇ ಓದ್ಕೋತಿದ್ದೆಪ್ಪ. 10ನೇ ಕ್ಲಾಸು ಗಣಿತದಲ್ಲಿ ಬರೋ ಪ್ರಶ್ನೆ ಇದು. ಓದ್ಕೊಳಕ್ ಮಾತ್ರ ಆಗಲ್ಲ ಅಲ್ವಾ ನಿಮ್ಗೆ? ಫಸ್ಟ್ ಡೇಟ್ ಮುಗಿದ್ಮೇಲೆ ಓದ್ಕತಾಳೆ ಬಿಡು ರತ್ನ. ನೀನ್ ಸುಮ್ಮನೆ ಇರು ಮಂಜಿ, ಎಲ್ಲ ಟೈಮಲ್ಲೂ ತಮಾಷೆ ಅಲ್ಲ. ಇದೇ ಕ್ವೆಶ್ಚನ್ ಎಕ್ಸಾಮ್ ಅಲ್ಲಿ ಕೇಳಿದ್ರೆ ಅದೇನ್ ಬರೀತಿದ್ದೆ ನೀನು? ಆಡ್ ಬರೀತಾಳೆ ಅಲ್ವೇನೆ? ಓದ್ಕೋತೀನಿ ಬಿಡಾಕ. ಏನೋ ಮದ್ವೆ ಖುಷಿಲಿ ಓದಕ್ ಆಗ್ಲಿಲ್ಲ. ನಾಳೆ ಅಷ್ಟರಲ್ಲಿ ಎಲ್ಲ ಓದಿರ್ತೀನಿ. ನೀನ್ ಯಾವ್ದೇ ಕ್ವಶನ್ ಕೇಳಿದ್ರು ಆನ್ಸರ್ ಮಾಡ್ತೀನಿ. ಗುಡ್ ಗರ್ಲ್. ನಮ್ ಶಿವಣ್ಣನ್ ತಂಗಿ ಅಂದ್ರೆ ಹಿಂಗೆ ಇರಬೇಕು. ಹಸ್ಕೊಂಡು ಊಟ ಹುಡುಕ್ತಾ ಇದ್ವಿ. ಮದ್ವೆ ಮನೆ ಊಟ ಕೊಡ್ತೀನಿ ಅಂದ್ರೆ ಬೇಡ ಅಂತೀವಾ? ಕೊಡು. ಆಯ್ತಕ್ಕ. ಬರ್ತೀವಕ್ಕ? ಹ್ಞೂ ಕಣ್ರಪ್ಪ, ಒಳ್ಳೇದಾಗ್ಲಿ. ತುಂಬಾ ಥ್ಯಾಂಕ್ಸ್ ಅಪ್ಪ. ಅಂತೂ ಇಂತೂ ಊಟ ಖಾಲಿ ಆಯ್ತು ಕಣ. ಅಣ್ಣನಿಗೆ ಫೋನ್ ಮಾಡಿ ಹೇಳ್ಬಿಡೋಣ. ಹಲೋ ಅಣ್ಣ, ಹೇಳ್ರಲ್ಲ. ನಾನು ಅವಾಗಲೇ ಹೇಳಿದ್ನಲ್ಲ 5-6 ಊಟ ಉಳ್ದಿತ್ತು ಅಂತ, ಅದನ್ನು ಕೊಟ್ಬಿಟ್ವಿ. ದಾರಿಲಿ ಯಾರೋ ಹೋಟ್ಲು ಹುಡ್ಕೊಂಡು ಬರ್ತಾ ಇದ್ರು. ಕರೆಕ್ಟ್ ಟೈಮಿಗೆ ನಾ ಸಿಕ್ವಿ, ಊಟ ಕೊಟ್ವಿ. ತುಂಬಾ ಖುಷಿಯಿಂದ ಊಟ ತಿಂತಿದ್ರಣ್ಣು. ಹಬ್ಬ, ನನ್ನ ತಂಗಿ ಮದುವೆ ಊಟನ ಒಂಚೂರು ಉಳಿಸ್ದಂಗೆ ಎಲ್ಲ ಕೊಟ್ಟು ಖಾಲಿ ಮಾಡಿದ್ವಲ್ಲ. ಇದಕ್ಕಿನ್ನ ಖುಷಿ ಏನ್ಲ ಐತೆ ನಮ್ಗೆ? ಹ್ಞೂ ಅಣ್ಣ. ಅನ್ನ ಮಣ್ ಸೇರ್ಲಿಲ್ಲ, ಹಸ್ದಿರೋರು ಹೊಟ್ಟೆ ಸೇರ್ಕತ್ತಲ್ಲ, ಆಟ ಸಾಕು ನಂಗೆ.
ಶಾರದಿ ಬಂದು ಈ ಮಾರಿಗುಡಿ ದೇವರು ವೀರಭದ್ರ ಅನ್ನೋ ಘಟ್ಟ ಸರ್ಪನ ಮೆಟ್ಟಿ ತಡದೆ ಅಂತ ಸಂತೋಷ ಪಡ್ತಿದ್ದಾಳೆ. ಆದರೆ ಅವಳಿಗೇನು ಗೊತ್ತು, ನಾನು ಘಟ ಸರ್ಪ ಅಲ್ಲ, ಏಳೆಡೆ ಸರ್ಪ ಅಂತ. ಅವಳು ಊದೋ ಪುಂಗಿಗೆ ತಲೆ ಆಡಿಸ್ತಾ ಆಡಿಸ್ತಾ ನಾಟಕ ಮಾಡ್ತಾ ಮಾಡ್ತಾ ಸಮಯ ಸಿಕ್ಕಾಗ ಸಣ್ಣದಾಗಿ ಒಂದು ಕುಟ್ಕಿದ್ರು ಸಾಕು, ಅವಳ ವಂಶ ನಿರ್ವಂಶವಾಗೋಗುತ್ತೆ. ಆಹಾ, ಯಾವ ತಾಯಿ ಹೆತ್ತ ಮಗಳು ಮದುವೆ ಊಟನೋ ಏನೋ, ಎಷ್ಟು ಚೆನ್ನಾಗಿದೆ. ಇದುವರೆಗೂ ಇಂಥ ಊಟ ಮಾಡೇ ಇಲ್ಲ ಅಲ್ವಾ ಮೇಡಮ್? ಯಾರೋ ಒಳ್ಳೆ ಮನಸ್ಸಿನಿಂದ ಮದುವೆ ಮಾಡಿರ್ಬೇಕನ್ಸುತ್ತೆ, ಅದಕ್ಕೆ ರುಚಿ ಜಾಸ್ತಿ ಅನಿಸ್ತಿದೆ. ಊಟ ಚೆನ್ನಾಗಿದೆ ಅಲ್ವಾ ಶಾರದಮ್ಮ? ನನ್ನ ಮಗಳ ಮದುವೆ ಊಟ ಚೆನ್ನಾಗಿಲ್ಲದೆ ಇರ್ತೈತೇನವ? ಆಹಾ, ಎಂತ ಖುಷಿ ವಿಷಯ ಹೇಳ್ದೆ ಶಾರದಮ್ಮ. ಕೊನೆಗೂ ಆ ದೇವರು ಎತ್ತ ತಾಯಿಗೆ, ನಿನ್ನ ಜೊತೆಲಿರೋರಿಗೆ ನಿನ್ನ ಮಗಳು ಮದುವೆ ಊಟ ಮಾಡುವ ಅದೃಷ್ಟ ಕೊಟ್ನಲ್ಲ, ಆ ದೇವರಿಗೆ ಕೈ ಮುಗಿತೀನಿ. ಅಲ್ಲ ಗೋಡಂಬಿ, ಎಲ್ಲರೂ ಸಂದಾಗೈತೆ ಅಂದ್ರಲ್ಲ, ಇನ್ನೇನಿಲ್ಲ ಬೇಕು ನಮಗೆ? ನನ್ನ ತಂಗಿ ಮದುವೆ ಊಟ ಉಂಡವರು ಕೈನ ವಾರಗಟ್ಲೆ ಮೂಸ್ಬೇಕು, ಘಮ ಘಮ ಹಂಗಿರ್ತೈತೆ ಅಂತ ನಮ್ಮ ಅಡುಗೆ ಭಟ್ರು ಹೇಳ್ತಿರ್ಲಿಲ್ವಾ? ಅದು ದಿಟ್ಟಾಗೋಯ್ತಲ್ಲ ಗೋಡಂಬಿ. ಇನ್ನೊಂದು ಸ್ವಲ್ಪ ಹೊತ್ತಲ್ಲಿ ಶಾಸ್ತ್ರಕವ್ರನ್ನ ಕಳಿಸಿ ನಾವು ಮನೆಗೆ ಹೋಗ್ತೀವಿ, ನೀವು ಮನೆಗೆ ಹೋಗ್ರಿ. ಆಯ್ತಣ್ಣ. ಸರಿ ಕಲ. ನಾನು ಈ ಸಾರ್ತಿ ಕಕ್ಕೋ ವಿಷಯಕ್ಕೆ ಆ ಶಿವು ಮನೆ ಹರಾಜಾಗುತ್ತೆ. ಜೊತೆಗೆ ಆ ಶಿವು, ಅವನ ತಂಗೀರು, ಆ ಪಾರ್ವತಿ ಎಲ್ಲ ಬೀದಿ ಪಾಲಾಗ್ತಾರೆ. ಯಾರ ಕಾಲ್ಗುಂಡದಿಂದ ಅವ್ರ ಮನೆ ಉದ್ಧಾರ ಆಯಿತು ಅಂತ ಮಾತಾಡ್ಕೊತಿದ್ದಾರಲ್ಲ ಮಾರಿಗುಡಿ ಜನ, ಅವರೇ ಅವಳು ಬಂದ ಮೇಲೆ ಅವ್ರ ಮನೆ ಸರ್ವನಾಶ ಆಗೋಯ್ತು ಅಂತ ಮಾತಾಡಬೇಕು ಅಲ್ವಾ? ನನ್ನ ಮಗ ಕಷ್ಟಪಟ್ಟವನೆ, ನಿಯತ್ತಾಗಿ ದುಡಿತವನೆ. ಅವನ ಮೇಲೆ ಯಾವ ಕರೆ ನೆರಳು ಬೀಳದೆ ಇರೋದು ಮಾಡವ. ನಮ್ಮ ಶಿವು ಎಲ್ಲಿ ಇದ್ರೂ ಬಾಳ್ಬೇಕು, ಎಲ್ಲೇ ಹೋದ್ರೂ ಬೆಳಿಬೇಕು. ಅವನಿಗೆ ಯಾವ ತೊಂದರೆನೂ ಆಗಬಾರ್ದು. ನಾನು ತಾಯಿಯಾಗಿ ದೂರದಿಂದಲೇ ಅವನಿಗೆ ಹರಿಸ್ತೀನಿ. ಆದರೆ ಅವನ ಕಾಯಕ್ಕೆ ಅವನ ಹೆಂಡ್ರವಳೆ, ಅವನ ಹೆಂಡ್ರವಳೆ. ಅಯ್ಯಯ್ಯಯ್ಯೋ, ಯೋ ನಾಗಣ್ಣ, ನನ್ನ ಕಾಲಿಗೆ ಕುಕ್ಕಕ್ಕೆ ಬಂದಿದ್ದಲ್ಲ ಅಣ್ಣ. ಹಾ ತಂಗಿ ಮದುವೆ ಮಾಡ್ಬಿಟ್ಟು ಕೊಸಿ ಆನಂದವಾಗಿರೋಣ ಅನ್ಕೊಂಡ್ರೆ ನನ್ನೇ ಕುಡ್ಕಿ ನಿಗರ್ಸ್ಬಿಡ್ತಿದ್ದಲ್ಲ ತಂದೆ. ಯೋ ನಾಗಪ್ಪಣ, ಒಂದು ವಿಷಯ ಹೇಳ್ತೀನಿ ಕೇಳ್ಕ. ನೀನಲ್ಲ, ಅದು ಯಾರೇ ಆಗಲಿ ನನಗೆ ಕೆಟ್ಟದ ವಯಸ್ಸಕ್ಕೆ ಹೋದ್ರೆ ಅದಾಗಕ್ಕಿಲ್ಲ. ಯಾಕೆ ಹೇಳು? ನನ್ನನ್ನು ನಮ್ಮವ್ವ ಕಾಯ್ತವಳೆ, ನಮ್ಮ ಮಕ್ಕಳವ ಕಾಯ್ತವಳೆ, ಗೊತ್ತಾಯ್ತಾ? ಮಾವ, ಏನು ಒಳ್ಳೆ ಹಾವತ್ರಲ್ಲ ಮಾತಾಡ್ಕೊಂಡು ನೀನು. ಬಾ ಹೋಗೋಣ, ಬಾ. ಅಪ್ಪ ಬಿಡಪ್ಪ, ಯಾಕೆ ಹಿಂಗೆ ಹೇಳ್ಕೊಯ್ತಿದ್ಯ? ಎಲ್ಲಿಗೆ? ಒಂಟಿ ಕೊಪ್ಪಳಿಗೆ ಬತ್ತೀಯಾ? ಮದುವೆ ಆದ ಮೊದಲನೇ ದಿನದ ಶಾಸ್ತ್ರ ಕಂಡ್ಲಾಯ್ತು. ಅಪ್ಪ ನಿನ್ ದಮ್ಮಯ್ಯ ಅಂತೀನಿ, ಬೇಡ ಕಣಪ್ಪಯ್ಯ. ನಿನ್ನ ವಯಸ್ಸಲ್ಲಿ ನಾನು ಹಸ್ದು ಹುಲಿ ಇದ್ದಂಗಿದ್ದೆ. ನೀನು ನೋಡಿದ್ರೆ ಕಾಡ್ಬೇಕು ನಂಗೆ ಹೆದರ್ಕೊಂಡು ಸಾಯ್ತಾ ಇದೆಯಲ್ಲ ಲೇ. ನೀನ್ ನಿನ್ ವಯಸ್ಸಲ್ಲಿ ಹಂಗಿದ್ದೆ ಅನ್ಬಿಟ್ಟು ನನಗೆ ಯಾಕೆ ರೋದನೆ ಕೊಡ್ತಿದ್ಯಾ? ಏಯ್ ನಡಿಯೋ, ದೇವ್ರಿಗೆ ಕೈ ಮುಗಿದು ನಾನು ಹೊಸದಾಗಿ ಸಂಸಾರ ಶುರು ಮಾಡ್ತಾ ಇದ್ದೀನಿ, ನಿನ್ನ ಆಶೀರ್ವಾದ ಇರಲಿ ಅಂತ ಕೇಳ್ಕ. ನಡಿಲ್ಲ? ಆಯ್ತು ಬಿಡು, ಬರ್ತೀನಿ. ಯಾಕೆ ಕೇಳ್ಕೊಯ್ತಿದ್ಯಾ? ಆಯ್ತಿರಪ್ಪ.
ಅಪ್ಪ ದೇವ್ರೆ, ನನ್ನ ಜೀವನದಾಗೆ ನೀನು ಕೊಟ್ಟಷ್ಟು ಕ್ವಾಟ್ಲೆ ನಮ್ಮ ಅಪ್ಪನೂ ಕೊಟ್ಟಿಲ್ಲ. ಮುಂದೇನಾಗುತ್ತೋ ಗೊತ್ತಿಲ್ಲ, ನೋಡ್ಕೊಂಡು ಕ್ವಾಟೆ ಕೊಡು, ತಡ್ಕೊಳಂಗಾರ ಇರಲಿ. ಸರಿ ಒತ್ತಾಯ್ತು, ನಡೀರಿ ಬಾಜಿನ. ಏ ಮಂಜಿ ಬಿಡು ಮಂಜಿ. ಗುಂಡಕ್ಕ ಆಲ್ ದಿ ಬೆಸ್ಟ್. ಹೋಗೆ ಸರಿ ಒತ್ತಾಯ್ತು, ಬಾರಿಸ್. ಸರಿ